ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಭಾರತ ದೇಶವೇ ಸನಾತನ ಧರ್ಮದ ದೇವಾಲಯದ ತೊಟ್ಟಿಲು. ಎಲ್ಲಿ ನೋಡಿದ್ರಲ್ಲಿ ಪ್ರಾಚೀನ ದೇವಾಲಯಗಳಿಂದ ಹಿಡಿದು ಇಂದಿನ ನಾವೀನ್ಯತೆಯಿಂದ ಕಂಗೊಳಿಸುವ ದೇವಾಲಯಗಳು ಭಕ್ತಿಯ ಸಂಚಲನವನ್ನು ಉಂಟು ಮಾಡಿ ಸದಾ ಜನರಲ್ಲಿ ಧಾರ್ಮಿಕ ಜಾಗೃತಿಯನ್ನು ಉಂಟು ಮಾಡ್ತಾ ಇದೆ. ತಮಿಳುನಾಡಿನ ಕೃಷ್ಣಗಿರಿಯ ಹತ್ತಿರವಿರುವ ಕಂದಿಕುಪ್ಪಂನಲ್ಲಿರುವ ಶ್ರೀ ಕಾಲಭೈರವ ಸ್ವಾಮಿ ದೇವಾಲಯವು ಜನಸಾಮಾನ್ಯರಲ್ಲಿ ಭಕ್ತಿಯನ್ನು ಜಾಗೃತಗೊಳಿಸುವ ಕಾರ್ಯವನ್ನು ಭೈರವ ನಿಲಯಂ ಆಶ್ರಮವು ಮಾಡುತ್ತಾ ಬಂದಿದೆ. ಶ್ರೀ ಕಾಲಭೈರವ ಸ್ವಾಮಿ ದೇವಾಲಯವು ನಾವೀನ್ಯದಿಂದ ನಿರ್ಮಾಣಗೊಂಡು ಗುಡ್ಡ ಬೆಟ್ಟಗಳ ನಡುವೆ ಇರುವ ಸುಂದರ ದೇವಾಲಯ. ಬೆಂಗಳೂರಿನಿಂದ ಹೊಸೂರು ಮಾರ್ಗವಾಗಿ ಕೃಷ್ಣಗಿರಿ ಹತ್ತಿರವಿರುವ ಪಲೇಪಲ್ಲಿಯ ಕಂದಿಕುಪ್ಪಮಿಗೆ 120 ಕಿಲೋಮೀಟರ್ ದೂರ ಇದೆ. ಪ್ರಕೃತಿಯ ಸೌಂದರ್ಯವೇ ನೆಲೆಯೂರಿದ ಈ ಸಾನ್ನಿಧ್ಯದಲ್ಲಿ ಸೆಂಥಿಲ್ ಸ್ವಾಮಿಯವರ ನೇತೃತ್ವದಲ್ಲಿ ಶ್ರೀ ಕಾಲಭೈರವ ಸ್ವಾಮಿ ದೇವಾಲಯ ನಿರ್ಮಾಣಗೊಂಡಿದೆ. ಕಾಲಭೈರವ ಸ್ವಾಮಿಯು ಪ್ರಧಾನ ಹೆಸರಿನ ಸ್ಥಳವಾಗಿದ್ದರೂ ಇಲ್ಲಿಗೆ ಬಂದಾಗ ಮೊದಲು ಕಾಣುವುದೇ ಎತ್ತರವಾದ ಧ್ವಜಸ್ತಂಭ, ನಂದಿಯ ವಿಗ್ರಹ, ಅದರ ಮುಂದೆ ಎತ್ತರವಾದ ದೇವಾಲಯದ ಪ್ರಾಂಗಣದಲ್ಲಿ ಶಿವಲಿಂಗವಿದೆ. ತಾವು ಮುಂದೆ ನೋಡ್ತಾ ಇದ್ದೀರಿ, ಅಮೃತ ಶಿಲೆಯಲ್ಲಿರುವಂತಹ ಶಿವಲಿಂಗ ಎಂಥ ಸ್ಫಟಿಕವಾಗಿ ಎಷ್ಟು ಶುದ್ಧವಾಗಿ ಕಾಣಿಸ್ತಾ ಇದೆ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ, ಇದು ಶಿವನ ಪತ್ನಿ ಪಾರ್ವತಿ. ಅನೇಕ ಹೆಸರುಗಳಿಂದ ನಾಮಗಳಿಂದ ಆ ತಾಯಿಯನ್ನು ನಾವು ಕರೀತೇವೆ. ಸ್ನೇಹಿತರೆ, ಮತ್ತೊಮ್ಮೆ ತಾವು ನೋಡ್ತಾ ಇದ್ದೀರಿ, ಸ್ಫಟಿಕದ ರೀತಿಯಲ್ಲಿರುವ ಅಮೃತ ಶಿಲೆಯಲ್ಲಿರುವಂತಹ ಶಿವಲಿಂಗ. ಈಗ ತಾವು ನೋಡ್ತಾ ಇರುವಂಥದ್ದೇ ಇಲ್ಲಿ ಪ್ರಧಾನ ದೇವಾಲಯ ಅನಿಸ್ಕೊಂಡಿರುವಂತಹ ಶಿವಲಿಂಗ ಇರುವಂತಹದ್ದು. ನೋಡಿ, ಇಲ್ಲಿ ವಿಶೇಷ ಏನು ಅಂತಂದರೆ, ಇಲ್ಲಿ ಹಾಡಿನ ಮೂಲಕ, ತಮಿಳು ಹಾಡಿನ ಮೂಲಕ, ಕೀರ್ತನೆಯ ಮೂಲಕ ಇಲ್ಲಿ ಪೂಜಾ ಪುನಸ್ಕಾರಗಳು ನಡೆಯುವಂಥದ್ದು. ನಾವು ಹೋದಾಗ ಅಲ್ಲಿ ಅರುಣಾಚಲ ಅಂದರೆ ಶಿವಲಿಂಗಕ್ಕೆ ಇಲ್ಲಿ ಭಕ್ತಿಯಿಂದ ಮಂಗಳಾರತಿ ನಡೀತಾ ಇದೆ. ನಾನು ಮೊದಲೇ ಹೇಳಿದ ಹಾಗೆ ತಮಿಳಿನಲ್ಲಿರುವಂತಹ ಆ ಭಕ್ತಿಯ ಗೀತೆಗಳನ್ನು ಜಾನಪದ ರೀತಿಯಲ್ಲಿ ಅದನ್ನು ಭಕ್ತಿಯುತವಾಗಿ ಹಾಡುವಂಥದ್ದು ಇಲ್ಲಿನ ವಿಶೇಷವಾದ್ದು. ಸ್ನೇಹಿತರೆ, ಎಷ್ಟು ನೋಡಿದ್ರೂ ಸಾಕಾಗೋದಿಲ್ಲ. ಅಲ್ಲದೇ ನಾವು ಅಲ್ಲಿಗೆ ಹೋದಾಗ ಆ ಭಕ್ತಿಯಿಂದ ಹಾಡುವಂಥ ಕೀರ್ತನೆಗಳು, ಭಜನೆಗಳನ್ನು ಕೇಳ್ತಾ ಇದ್ದರೆ ಮನಗಳೆಲ್ಲ ರೋಮಾಂಚನವಾಗುತ್ತೆ ಅನ್ನುವಂಥದ್ದೇ ಇಲ್ಲಿನ ವಿಶೇಷ. ನಾವು ಯಾವುದಾದ್ರೂ ಬೇರೆ ದೇವಸ್ಥಾನಗಳಿಗೆ ಹೋದರೆ ಸಂಸ್ಕೃತದಲ್ಲೋ ಅಥವಾ ಆಯಾ ಭಾಷೆಗಳಲ್ಲಿ ಅಂದರೆ ಬೇರೆ ರೀತಿಯಲ್ಲಿ ಕೇಳ್ತೇವೆ. ಇಲ್ಲಿ ಹಾಗಲ್ಲ, ತಮಿಳಲ್ಲೇ ಶಿವನ ಬಗ್ಗೆ ಬರೆದಂಥ ಕೀರ್ತನೆಗಳನ್ನು ಭಕ್ತಿಯುತವಾಗಿ ಹಾಡುವಂಥದ್ದು. ಈಗ ತಾವು ನೋಡ್ತಾ ಇದ್ದೀರಿ, ಶಿವನ ಪತ್ನಿ ಪಾರ್ವತಿ, ಇವಳನ್ನು ಮೊದಲೇ ಹೇಳಿದ್ನಲ್ಲ, ನಾನಾ ರೀತಿಯಿಂದ ನಾನಾ ಹೆಸರುಗಳಿಂದ ಇಲ್ಲಿ ಕರೀತಾರೆ. ಹಾಗೆ ಇಲ್ಲಿಯ ಪಾರ್ವತಿ ದೇವಿಯ ದರ್ಶನವನ್ನು ನಾನು ನಿಮಗೆ ಮಾಡಿಸ್ತಾ ಇದ್ದೇನೆ. ಸ್ನೇಹಿತರೆ, ತಾವು ನೋಡ್ತಾ ಇದ್ದೀರಿ ಮತ್ತೊಮ್ಮೆ ಭಕ್ತಿಯುತವಾದಂತಹ ಸನ್ನಿವೇಶ. ಹೊರಗಡೆ ನೋಡಿದ್ರಿ ನಂದಿಯ ವಿಗ್ರಹ, ಹಾಗೆ ಹೊರಗಡೆಯ ಪ್ರಾಂಗಣದಲ್ಲಿರುವಂಥ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇಲ್ಲಿ ಇರುವಂಥದ್ದೇ ನೋಡಿ, ನಂದಿಯ ವಿಗ್ರಹದ ಮುಂದೆ ಇರುವಂಥದ್ದೇ ಕಾಲಭೈರವ, ಮತ್ತು ಅಲ್ಲಿರುವಂಥ ಅನೇಕ ದೇವಾನುದೇವತೆಗಳ ಮೂರ್ತಿಗಳು. ಈಗ ನಾವು ಕಾಲಭೈರವ ದೇವಾಲಯಕ್ಕೆ ಬಂದಿದ್ದೇವೆ. ನೋಡಿ, ಆ ವಾಸ್ತುಶಿಲ್ಪ ಹೇಗಿದೆ, ಕಲ್ಲಿನ ಕಂಬಗಳಲ್ಲಿರುವಂಥ ವಿಗ್ರಹಗಳ ಕೆತ್ತನೆ ಹೇಗಿದೆ. ನಿಜವಾಗಿಯೂ ನಾವು ಅನೇಕ ವಾಸ್ತುಶಿಲ್ಪ ಮತ್ತು ಶಿಲೆಯಲ್ಲಿ ಅರಳಿದಂತಹ ಕಲೆಯನ್ನು ನೋಡ್ತೇವಲ್ಲ, ಹಾಗೆಯೇ ಇಲ್ಲಿ ನೋಡುವಂಥದ್ದು. ತಾವು ನೋಡ್ತಾ ಇರುವಂಥದ್ದೇ ಕಾಲಭೈರವ. ನಾವು ಕಾಶಿಗೆ ಹೋದಾಗ ಕಾಲಭೈರವನ ನೋಡ್ತೀವಿ. ನೋಡಿ, ಕಾಲಭೈರವನ ವಾಹನವೇ ಶ್ವಾನ ಅಂದರೆ ನಾಯಿ. ಇಲ್ಲಿ ಈ ದೇವಾಲಯದ ಪ್ರಾಂಗಣದಲ್ಲಿ ನಾಯಿಗಳಿದಾವಲ್ಲ, ಅವಕ್ಕೆ ಸ್ವೇಚ್ಛ ಅಂದರೆ ಸ್ವತಂತ್ರವಾಗಿ ಎಲ್ಲಿ ಬೇಕಾದ್ರೂ ಓಡಾಡಬಹುದು. ಆ ರೀತಿ ಅಂದರೆ ಇಲ್ಲಿ ಕಾಲಭೈರವನೇ ಮುಖ್ಯವಾದ ಹೆಸರಿನಿಂದ ಕಂಗೊಳಿಸುವಂಥದ್ದು. ಹಾಗಾಗಿ ಈ ನಾಯಿಗಳು ಇದಾವಲ್ಲ,
ಸ್ವತಂತ್ರವಾಗಿ ಎಲ್ಲಿ ಬೇಕಾದರೂ ತಿರುಗಬಹುದು. ಹಾಗೇ ಇಲ್ಲಿನ ವಾಸ್ತುಶಿಲ್ಪದಲ್ಲಿ ಶಿಲೆಯಲ್ಲಿ ಕಲ್ಲಿನಲ್ಲಿ ಈ ನಾಯಿಗಳ ಕೆತ್ತನೆ ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ. ಭಕ್ತಾದಿಗಳನ್ನು ತಾವು ನೋಡ್ತಾ ಇದ್ದೀರಿ. ಹಾಗೆಯೇ ಪ್ರತಿ ಕಂಬದಲ್ಲಿರುವಂಥ ದೇವತೆಗಳನ್ನು, ದೇವಿಯರನ್ನು, ಕಾಲಭೈರವೇಶ್ವರಿಯರನ್ನು ಇಲ್ಲಿ ನಾವು ನೋಡಬಹುದಾಗಿದೆ ಸ್ನೇಹಿತರೆ. ಅತ್ಯಂತ ಸುಂದರವಾದಂತಹ ವಾಸ್ತುಶಿಲ್ಪ ಎಂಥವರನ್ನಾದರೂ ಮುಗ್ಧರನ್ನಾಗಿ ಮಾಡುವಂಥದ್ದು. ಅಷ್ಟು ಸುಂದರವಾಗಿ ಇಲ್ಲಿ ಶಿಲೆಯಲ್ಲಿ ಕಲೆ ಅರಳಿದೆ. ಹಾಗೇನೇ ನೋಡಿ, ಇಲ್ಲಿಂದ ತೋರಿಸ್ತಾ ಇದ್ದೇನೆ, ಹೇಗಿದೆ ನೋಡಿ, ಎಂತಹ ಸುಂದರವಾದಂತಹ ಕಂಬಗಳು. ಆ ಕಂಬಗಳ ಮುಂದೆ ನೋಡಿ ಅರಳಿ ವೃಕ್ಷ, ಅರಳಿ ವೃಕ್ಷದ ಕೆಳಗೆ ಭಕ್ತಾದಿಗಳು ನೋಡಿ, ಎಲ್ಲಿ ನೋಡಿದ್ರು ಇಲ್ಲಿ ದೇವರ ಮೂರ್ತಿಗಳು. ಒಂದು ಕಡೆ ನಾಗರ ಕಲ್ಲುಗಳಿರಬಹುದು, ದಕ್ಷಿಣೇಶ್ವರ ಮೂರ್ತಿ ಇರಬಹುದು. ಎಷ್ಟು ಒಂದು ರೀತಿಯ ನೆಮ್ಮದಿಯ ವಾತಾವರಣ, ಪರಿಸರದ ವಾತಾವರಣ ಇದೆ ಅನ್ನೋದನ್ನು ನಾವು ಇಲ್ಲಿ ನೋಡ್ತೇವೆ ಸ್ನೇಹಿತರೆ. ನೋಡಿ ಹೇಗಿದೆ, ನಾವು ಇಲ್ಲಿ ನೋಡ್ತೇವಲ್ಲ, ಹಾಗೆ ಪ್ರತಿ ಗೋಡೆಯಲ್ಲೂ ಆ ಕಾಲಭೈರವೇಶ್ವರ ದೇವಾಲಯದ ಗೋಡೆಯಲ್ಲಿ ಒಂದೊಂದು ಸುಂದರವಾದಂತಹ ಕೆತ್ತನೆಗಳು. ಅದನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ಆಹ್ಲಾದಕರವನ್ನು ಉಂಟು ಮಾಡುವಂತಹ ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದು. ಆ ಗೋಡೆ ಮೇಲೆ ಅನೇಕ ದೇವರ ಮೂರ್ತಿಗಳು, ಆಮೇಲೆ ಆ ಸಿಂಹದ ಚಿತ್ರಗಳು ನೋಡಿ, ಹೇಳಿದ್ನಲ್ಲ ನೋಡಿ, ಶ್ವಾನ ಹೇಗಿದೆ ನೋಡಿ. ಯಾಕೆಂದರೆ ಕಾಲಭೈರವನ ವಾಹನವೇ ಶ್ವಾನ. ಹಾಗಾಗಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಇದು ಒಂದಲ್ಲ, ಎಲ್ಲ ಕಡೆಯಲ್ಲೂ. ಈಗ ನಾವು ದಕ್ಷಿಣೇಶ್ವರ ಮೂರ್ತಿ ಹತ್ರ ಹೋದುವೆ, ಅಲ್ಲಿ ಶ್ವಾನದ ಮೂರ್ತಿಯ ಚಿತ್ರವನ್ನು ಎಷ್ಟು ಚೆನ್ನಾಗಿದೆ ಅನ್ನುವಂಥದ್ದನ್ನು ನೋಡಿ. ಹಾಗಾಗಿ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಲ್ಲೂ ನಾವು ದೇವರನ್ನು ಕಾಣುವಂಥದ್ದು, ದೇವರ ವಾಹನವನ್ನಾಗಿ ನೋಡುವಂಥದ್ದು ನಮ್ಮ ಸಂಸ್ಕಾರ ಸಂಸ್ಕೃತಿಯಲ್ಲಿ ಬಂದಿದೆ. ನೋಡಿ, ಆ ದೇವಾಲಯದ ಮುನ್ಗಡೆ ಎಷ್ಟು ಸುಂದರವಾದಂತಹ ಸರೋವರ ಇದೆ, ಆ ನೀರಿನ ಬುಗ್ಗೆ ಇದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡಬಹುದು ಸ್ನೇಹಿತರೆ. ನೋಡಿ, ಅಲ್ಲಿ ನಂದಿ. ಹಾಗೇ ಇಲ್ಲಿ ನೋಡ್ತಾ ಇದ್ದೀರಿ, ನಾಗರ ಹೆಡೆಯ ದೊಡ್ಡ ಶಿಲೆಯಲ್ಲಿ ಇರುವಂಥದ್ದು. ಭಕ್ತಾದಿಗಳು ಅಲ್ಲಿ ನಮಸ್ಕಾರ ಮಾಡ್ತಾ ಇರುವಂತಹ ದೃಶ್ಯ, ಆ ಮರದ ದೃಶ್ಯ ನೋಡಿ. ಅಂದರೆ ಪರಿಸರ, ಪ್ರಕೃತಿಯಲ್ಲೂ ನಾವು ದೇವರನ್ನು ಕಾಣುವಂಥದ್ದು ನಮ್ಮ ಪರಂಪರೆಯಿಂದ ಬಂದಿರುವಂಥದ್ದು. ಇಲ್ಲಿನ ಸಂಸ್ಕೃತಿ ಏನು ಅಂತಂದರೆ, ನಾನು ಮೊದಲೇ ಹೇಳಿದ್ನಲ್ಲ, ಎಲ್ಲವೂ ಭಕ್ತಿಯಿಂದ ಹಾಡಿನ ಮುಖಾಂತರ, ಕೀರ್ತನೆಯ ಮುಖಾಂತರ, ಭಜನೆಯ ಮುಖಾಂತರ ನಡೆಯುವಂಥದ್ದು. ಬೇರೆ ಕಡೆ ನೋಡ್ತೀವಿ ನೋಡಿ, ಶ್ಲೋಕ ಅಥವಾ ಮಂತ್ರಗಳಿಂದ ಹೇಳುವಂಥದ್ದಕ್ಕಿಂತ ಇಲ್ಲಿ ಜನರ ಮನಸ್ಸನ್ನು ಮುಟ್ಟುವಂಥದ್ದು. ಭಗವದ್ಗೀತೆಯಲ್ಲೂ ಒಂದು ಮಾತು ಬಂದಿದೆ, ಜನಸಾಮಾನ್ಯರ ಮಟ್ಟಕ್ಕೆ ಋಷಿಮುನಿಗಳು ಇಳಿದು ಅವರ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವರನ್ನು ಭಕ್ತಿ ಪಥಕ್ಕೆ ಕರ್ಕೊಂಡು ಹೋಗಬೇಕು ಅಂತ. ಹಾಗೆ ಇಲ್ಲಿನ ಸಂಸ್ಕಾರ, ನಡೆ, ನುಡಿ, ನಡವಳಿಕೆ ಇದೆ. ಇಲ್ಲಿನ ಪ್ರಧಾನ ಗುರುಗಳಾದಂತಹ ಸಂತಿಲ್ ಸ್ವಾಮಿ, ಅವರನ್ನು ಭೈರವ ಸ್ವಾಮಿ ಅಂತ ಕರೀತಾರೆ. ಅವರು ಹಾಗೇನೆ ಹಾಡಿನ ಮುಖಾಂತರ, ಭಕ್ತಿಯ ಗೀತೆಯ ಮುಖಾಂತರ ರಾಗಮಯವಾಗಿ ಹಾಡುವಂಥದ್ದು. ಕೇಳ್ತಾ ಇದ್ದರೆ ಆನಂದಮಯ, ಎಂತಹ ಮನಸ್ಸಿಗೆ ಜಂಜಾಟ ಇದ್ದರೂ ಹೊರಟು ಹೋಗುವಂಥದ್ದು. ಇಲ್ಲಿ ನೋಡಿ ಬಂದಿದ್ದೇವೆ ಒಂದು ಪ್ರಾಂಗಣದಲ್ಲಿ, ಅಲ್ಲಿ ಕುಮಾರಸ್ವಾಮಿ, ಹಾಗೇ ಶಿವ ಪಾರ್ವತಿಯರು, ಇಂತಹ ದೃಶ್ಯವನ್ನು ನಾವಲ್ಲಿ ನೋಡ್ತೇವೆ. ಇಲ್ಲಿ ಇವನ್ನೆಲ್ಲ ನೋಡ್ತಾ ಇದ್ದರೆ ಮನಸ್ಸಿಗೆ ಎಷ್ಟು ಆನಂದವನ್ನು ಕೊಡುತ್ತೆ ಅನ್ನೋದನ್ನು ಮಾತಿನಲ್ಲಿ ಹೇಳೋಕ್ಕಾಗಲ್ಲ, ಅನುಭವಿಸುವಂಥದ್ದು. ಈಗ ನೋಡಿ, ಈಗ ಅಲ್ಲೇ ಇರುವಂಥದ್ದು ಹಿಂದುಗಡೆಗೆ ಬಂದರೆ ಗಣಪತಿ ಪಿಳ್ಳೆಯಾರ್. ಎಲ್ಲಿ ವಿಘ್ನೇಶ್ವರ ಅಂದರೆ ಶಿವ ಎಲ್ಲಿರ್ತಾನೆ, ಪಾರ್ವತಿ ಎಲ್ಲಿರ್ತಾಳೆ, ಕಾಲಭೈರವ ಎಲ್ಲಿರ್ತಾನೆ, ಅಲ್ಲಿ ಗಣಪತಿಯ ಮೂರ್ತಿ ಇರುವಂತಹದ್ದು. ಸುಂದರವಾದಂಥ ಗಣಪತಿಯ ಗುಡಿ ಪ್ರತ್ಯೇಕವಾಗಿ ಇಲ್ಲಿ ನಾವು ನೋಡ್ತೇವೆ. ಗಣಪತಿಯ ವಿಗ್ರಹ ಎಷ್ಟು ಸುಂದರವಾಗಿದೆ, ಮನಮೋಹಕವಾಗಿದೆ ಅಂತಂದರೆ ಅಲ್ಲಿಗೆ ಹೋದಾಗಲೇ ನಮಗೆ ಅದು ತಿಳಿದು ಬರುವಂಥ ವಿಚಾರ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಗಣಪತಿಯ ಆ ಮೂರ್ತಿ ಇದೆ. ಅಂತಹ ಗಣಪತಿಯ ದರ್ಶನವನ್ನು ಮಾಡಿ ನಾವು ಈಗ ಮತ್ತೆ ಕೆಳಗಡೆಗೆ ಹೊರಟಿದ್ದೇವೆ. ಹಾಗೆ ಗಣಪತಿಯ ವಾಹನವಾದಂಥ ಮೂಷಕ ಎತ್ತರವಾದಂತಹ ಒಂದು ಪೀಠದ ಮೇಲಿದೆ, ಕೆಳಗಡೆ ಇಲ್ಲ ನೋಡಿ. ಹಾಗೇ ಆ ಗಣಪತಿಯ ಗುಡಿಯೂ ಅಷ್ಟೇ ಎತ್ತರವಾದಂಥ ಗರ್ಭಗುಡಿಯಲ್ಲಿದೆ. ಹಾಗಾಗಿ ಅದನ್ನು ನೋಡುವಂಥದ್ದು ಒಂದು ಚಂದ.
ಕೆಲವು ಕಡೆಯಲ್ಲಿ ಏನಾಗುತ್ತೆ ನೆಲಮಟ್ಟದಲ್ಲಿರುತ್ತೆ ನೋಡಿ, ಆ ಥರ ಏನಿಲ್ಲ. ಈಗ ನಾವು ಬಂದಿದ್ದೇವೆ ಸುಬ್ರಹ್ಮಣ್ಯನ ಗುಡಿ. ಅಂದರೆ ಶಿವ ಇದ್ದಾನೆ, ಪಾರ್ವತಿ ಇದ್ದಾಳೆ, ಅಂದರೆ ತಾಯಿ ಇದ್ದಾಳೆ, ಹಾಗೆಯೇ ಗಣಪತಿ ಇದ್ದಾನೆ, ಪಕ್ಕದಲ್ಲಿ ಮುರುಘ, ಸುಬ್ರಹ್ಮಣ್ಯ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ವಾತಾವರಣವೇ ಹಾಗೆ. ಇನ್ನೊಂದು ವಿಶೇಷ ಅಂದರೆ ಈ ಜಾಗ ಇದೆಯಲ್ಲ, ಈ ಕಂದಿ ಕುಪ್ಪಮ್ಮ ಇದೆಯಲ್ಲ, ಪಲೆ ಇದು ಪಲ್ಲೆ ಅನ್ನುವಂತಹದ್ದು ತಮಿಳುನಾಡಿನಲ್ಲಿರುವಂಥದ್ದು. ಸುತ್ತ ಈ ಸಾನ್ನಿಧ್ಯ ಇದೆಯಲ್ಲ, ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿದೆ. ಹಾಗಾಗಿ ಇಲ್ಲಿಯ ವಾತಾವರಣವೇ ಹಾಗೆ. ನೋಡಿ ಹೇಗೆ ಕಾಣಿಸ್ತಾ ಇದ್ದಾನೆ ಕುಮಾರಸ್ವಾಮಿ ಷಣ್ಮುಖ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿಂದ ನಿಂತು ನೋಡಿದ್ರೆ ಏನು ಕಾಣಿಸುತ್ತೆ ಗೊತ್ತಾ? ದೂರದಲ್ಲಿರುವಂತಹ ಬೆಟ್ಟ ಗುಡ್ಡ ಕಣ್ಣಿಗೆ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವಂಥದ್ದು. ನೋಡಿ ಆ ದೃಶ್ಯ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಯಾವತ್ತೂ ಅಷ್ಟೇ ಈ ದೇವರನ್ನು ಅಥವಾ ನಮ್ಮ ಮನಸ್ಸಿನ ಶಾಂತಿ ನೆಮ್ಮದಿಯನ್ನು ಕಾಣುವಂಥದ್ದು ಎಲ್ಲಿ ಅಂತಂದರೆ ಇಂಥ ಬೆಟ್ಟ ಗುಡ್ಡ ಕಾಡು ಇವುಗಳಲ್ಲೇ. ಅಲ್ಲಿಗೆ ಹೋದಾಗ ಏನಾಗುತ್ತೆ, ಮನಸ್ಸು ನಮ್ಮನ್ನು ನೆಮ್ಮದಿ ಹತ್ರ ಕರ್ಕೊಂಬರ್ತಾಯಿದೆ. ಈಗ ತಾನು ತೋರಿಸ್ತಾ ಇದ್ದೀನಿ ನೋಡಿ, ಇವನನ್ನೇ ದಕ್ಷಿಣೇಶ್ವರ ಅಂತ. ಸಾಮಾನ್ಯವಾಗಿ ನೋಡಿ ಎಲ್ಲಿ ನಾವು ನೋಡ್ತೇವೆ, ತಿರುಪತಿ ಹತ್ತಿರದಲ್ಲಿ ಇದರಲ್ಲಿ ನಾವು ನೋಡ್ತೇವೆ. ಭಾಳ ಅಪರೂಪವಾದಂತಹ ದೇವರು ದಕ್ಷಿಣ ಮೂರ್ತಿ, ಅದನ್ನು ನಾವು ಇಲ್ಲಿ ನೋಡ್ಬೋದು. ಇದೇನು ವಿಶೇಷ ನೋಡಿ, ವರಾಹ ಸ್ವಾಮಿಯನ್ನು ನೋಡ್ತೇವೆ. ಇಲ್ಲಿ ವರಾಹ ಮೂರ್ತಿ ದೇವಿಯಾಗಿ ಸ್ತ್ರೀ ರೂಪದಲ್ಲಿ ಕಾಣುವಂಥದ್ದು ಬಹಳ ವಿಶೇಷ. ಸಾಮಾನ್ಯವಾಗಿ ನಾವು ಎಲ್ಲೂ ಕಾಣೋಕ್ಕಾಗೋದಿಲ್ಲ. ವರಹ ದೇವಿಯವಳು. ಇನ್ನೊಂದು ಇಲ್ಲಿನ ವಿಶೇಷ ಅಂದರೆ ಇಲ್ಲಿ ಅನ್ನಪ್ರಸಾದ 365 ದಿನ ಪ್ರತಿ ವರ್ಷ ಇಡೀ ಯಾವಾಗ ಬಂದರೂ ಊಟದ ಒಂದು ಸೌಭಾಗ್ಯ. ಅನ್ನದಾಸೋಹ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ನೋಡಿ ಇಲ್ಲಿ ತೋರಿಸ್ತಾ ಇದ್ದೇನೆ, ಇವರೇ ಸ್ವಾಮೀಜಿಯವರು, ಸೆಂಥಿಲ್ ಸ್ವಾಮಿ. ಇವರನ್ನ ಭೈರವ ಸ್ವಾಮಿ ಅಂತ. ಇವರು ಎಲ್ಲ ನಾನು ಮೊದಲೇ ಹೇಳಿದ್ನಲ್ಲ, ಹಾಡು ಕೀರ್ತನೆಗಳ ಮುಖಾಂತರವೇ ಜನರನ್ನು ಆಕರ್ಷಿಸುವಂಥದ್ದು, ಅವರನ್ನು ಭಕ್ತಿ ಪಥಕ್ಕೆ ತರುವಂಥದ್ದು. ಸ್ನೇಹಿತರೆ, ನೀವು ಇದು ಬೆಂಗಳೂರಿಗೆ ಹತ್ತಿರದಲ್ಲಿರೋದರಿಂದ ಈ ಪ್ರದೇಶಕ್ಕೆ ಭೇಟಿ ನೀಡಿ ಇಂಥ ಒಂದು ಸುಂದರವಾದಂಥ ವಾತಾವರಣದಲ್ಲಿ ದೇವರ ದರ್ಶನವನ್ನು ಮಾಡಿ ಪುನೀತರಾಗಬಹುದು. ನಮಸ್ಕಾರ ತಮ್ಮೆಲ್ಲರಿಗೂ.